ಒಂದ್ ಕಡೆ ರೈತರು, ಇನ್ನೊಂದ್ ಕಡೆ 20,000 ಕೋಟಿ ರೂಪಾಯಿನ AICT. DK ಶಿವಕುಮಾರ್ ಅವರು ಯಾವ ಕಡೆ ನಿಂತಿದ್ದಾರೆ? ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಇದು 518 ಎಕರೆ ಇರುವಂತಹ ಫಲವತ್ತಾದ ಜಾಗ. ಆದ್ರೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಈಗ DK ಶಿವಕುಮಾರ್ ಅವರ AICT ಹಾಗೂ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಈ ಭೂಮಿಯ ಅಕ್ವಿಸಿಷನ್ ನೋಟಿಫಿಕೇಶನ್ ಹೊರ ಬಂದಿದೆ. ಗವರ್ಮೆಂಟ್ ಹೇಳೋದು 20,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಲಕ್ಷಾಂತರ ಜನರಿಗೆ ಜಾಬ್ ಸಿಗುತ್ತೆ ಹಾಗೂ ಬೆಂಗಳೂರು ಎಕ್ಸ್ಪ್ಯಾನ್ಷನ್ಗೆ ಸ್ಪೇಸ್ ಸಿಗುತ್ತೆ ಅಂತ. ಆದ್ರೆ ನಂದು ಒಂದೇ ಒಂದು ಪ್ರಶ್ನೆ ಗುರು, ಈ ಏರಿಯಾದಲ್ಲಿ ರೈತರು ಕೇವಲ ಬೆಳೆ ಮಾತ್ರ ಬೆಳಿತಿಲ್ಲ. 2 ಗ್ರಾಮ ಪಂಚಾಯತಿಗಳಿಂದ ಪ್ರತಿ ತಿಂಗಳು ಸರಿಸುಮಾರು 6 ಲಕ್ಷ ಲೀಟರ್ ಅಷ್ಟು ಹಾಲ್ ಸಪ್ಲೈ ಆಗುತ್ತೆ. ಏನಿಲ್ಲ ಅಂದ್ರೂ ವರ್ಷಕ್ಕೆ ಡೈರಿ ಫಾರ್ಮಿಂಗ್ ಇಂದ 25 ಕೋಟಿ, ಬೇಬಿ ಕಾರ್ನ್ ಇಂದ 60 ಕೋಟಿ, ತೆಂಗಿನಕಾಯಿಂದ 70 ಕೋಟಿ ಹಾಗೂ ರೇಷ್ಮೆಯಿಂದ ಸರಿಸುಮಾರು 32 ಕೋಟಿ ರೂಪಾಯಿಯಷ್ಟು ಆದಾಯ ಈ ಜಾಗದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ. ಇವಾಗ ನನ್ನ ಪ್ರಶ್ನೆ ಇಷ್ಟೇ ಗುರು, ಒಂದ್ ಕಡೆ 20,000 ಕೋಟಿ ರೂಪಾಯಿನ AICT, ಇನ್ನೊಂದ್ ಕಡೆ ವರ್ಷಾನ್ಗಟ್ಲೆ ನಮ್ಮ ಕರ್ನಾಟಕಕ್ಕೆ ಆಹಾರನ ಸಪ್ಲೈ ಮಾಡ್ತಿರುವಂತಹ ಭೂಮಿ. ನೀವು CM ಆಗಿದ್ರೆ ಯಾವ ಕಡೆ ನಿಲ್ತಾ ಇದ್ರಿ?